ಮಕರ ರಾಶಿಯವರಿಗೆಲ್ಲ 2026ಕ್ಕೆ ಸ್ವಾಗತ. ಈ ವರ್ಷ ಹೇಗಿರ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇದು ಸವಾಲುಗಳನ್ನು ಮೆಟ್ಟಿ ನಿಂತು ದೊಡ್ಡ ಯಶಸ್ಸನ್ನ ಸಾಧಿಸುವಂಥ ವರ್ಷ. ಬನ್ನಿ, ಈ ವರ್ಷದ ಪಯಣ ಹೇಗಿರ್ಲಿದೆ ಅಂತ ವಿವರವಾಗಿ ನೋಡೋಣ. ನೋಡಿ, ಇದೇನೋ ಸುಮ್ಮನೆ ಹೇಳೋ ಮಾತಲ್ಲ. ಇದು 2026ನೇ ಇಸ್ವಿಯ ಮೂಲ ಮಂತ್ರ, ಅದರ ತಿರುಳೇ ಇದು. ಈ ವರ್ಷ ಶನಿದೇವ ಇದಾನಲ್ಲ, ಅವನು ಒಬ್ಬ ಸೈಲೆಂಟ್ ಜಡ್ಜ್ ಥರ. ಯಾರು ನಿಜವಾಗ್ಲೂ ಕಷ್ಟಪಡ್ತಾರೋ ಅವರಿಗೆ ಮಾತ್ರ ಫಲ ಸಿಗೋದು. ಹಾಗಾಗಿ ಶಾರ್ಟ್ಕಟ್ಗಳನ್ನೆಲ್ಲ ಮರೆತುಬಿಡಿ. ಯಾಕಂದ್ರೆ ಶನಿದೇವನ ಲೆಕ್ಕದಲ್ಲಿ ಪ್ರಾಮಾಣಿಕತೆಗೆ ಮಾತ್ರ ಬೆಲೆ. ಸರಿ, ಹಾಗಾದ್ರೆ ಈ ವರ್ಷದ ಪಯಣದಲ್ಲಿ ಏನೆಲ್ಲ ಇದೆ? ನಮ್ಮ ಆರೋಗ್ಯ, ಆಮೇಲೆ ಹಣಕಾಸಿನ ಸ್ಥಿತಿ, ವೃತ್ತಿಜೀವನದ ಏರಿಳಿತಗಳು ಮತ್ತೆ ನಮ್ಮ ಸಂಬಂಧಗಳು, ಹೀಗೆ ಎಲ್ಲದರ ಬಗ್ಗೆನೂ ಒಂದೊಂದಾಗಿ ಮಾತಾಡೋಣ. ಕೊನೆಗೆ ಈ ವರ್ಷವನ್ನ ಚೆನ್ನಾಗಿ ನಿಭಾಯಿಸೋಕೆ ಕೆಲವು ಸುಲಭ ಪರಿಹಾರಗಳನ್ನು ತಿಳ್ಕೊಳ್ಳೋಣ. ಸರಿ, ಈ ವರ್ಷದ ಭವಿಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಗ್ರಹಗಳು ಯಾವ ರೀತಿ ಆಟ ಆಡ್ಲಿವೆ ಅಂತ ನೋಡ್ಬೇಕು ಅಲ್ವಾ? ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಯಾಕೆ ಹಾಗಾಗುತ್ತೆ ಅನ್ನೋದು ತುಂಬಾ ಮುಖ್ಯ. 2026ರ ಕಥೆಗೆ 3 ಮುಖ್ಯ ತಿರುವುಗಳಿವೆ. ಮೊದಲನೇದಾಗಿ, ಶನಿದೇವ ಇಡೀ ವರ್ಷ ನಿಮ್ಮನ್ನ ಕಂಫರ್ಟ್ ಝೋನಿಂದ ಹೊರಗೆ ತಳ್ತಲೇ ಇರ್ತಾನೆ. ಎರಡನೇದಾಗಿ, ವರ್ಷದ ಶುರುವಿನಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತವೆ. ಆದರೆ ನಿಜವಾದ ಗೇಮ್ ಚೇಂಜರ್ ಯಾರು ಗೊತ್ತಾ? ಅದು ಜೂನ್ ತಿಂಗಳಲ್ಲಿ ಬರುವ ಗುರುಬಲ. ಆಮೇಲೆ ವರ್ಷದ ಕೊನೆಗೆ ರಾಹು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಲುಕ್ ಕೊಡಲಿದ್ದಾನೆ. ಸರಿ, ಈಗ ಬರೋಣ ನಮ್ಮ ಅತಿ ದೊಡ್ಡ ಆಸ್ತಿ ಅಂದ್ರೆ ನಮ್ಮ ಆರೋಗ್ಯದ ಕಡೆಗೆ. ಯಾಕಂದ್ರೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಎಷ್ಟೇ ರಾಜಯೋಗ ಇದ್ರೂ ಏನೂ ಪ್ರಯೋಜನ ಅಲ್ವಾ? ಈ ವರ್ಷ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದು ವರ್ಷದ ಮಧ್ಯದಲ್ಲಿ. ನೋಡಿ, ವರ್ಷದ ಮೊದಲ 5 ತಿಂಗಳು ಅಂದ್ರೆ ಜಾನ್ವರಿಯಿಂದ ಮೇವರೆಗೂ ಆರೋಗ್ಯ ಸ್ವಲ್ಪ ಹೆಚ್ಚುಕಡಿಮೆ ಆಗಬಹುದು. ಪದೇ ಪದೇ ಶೀತ, ಜ್ವರ, ಸುಸ್ತು, ಯಾಕೆಂತ ಗೊತ್ತಿಲ್ಲದೆ ಮನಸ್ಸಲ್ಲಿ ಒಂಥರ ಭಯ, ಇದೆಲ್ಲ ಇರುತ್ತೆ. ಆದರೆ ಚಿಂತೆ ಬೇಡ. ಜೂನ್ ತಿಂಗಳು ಬರ್ತಿದ್ದ ಹಾಗೆ ಪರಿಸ್ಥಿತಿ ಯೂ-ಟರ್ನ್ ಹೊಡೆಯುತ್ತೆ. ಗುರುಬಲದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಳೆ ಕಾಯಿಲೆಗಳಿಗೆಲ್ಲ ಸರಿಯಾದ ಔಷಧಿ ಸಿಕ್ಕು ಆರೋಗ್ಯ ಸುಧಾರಿಸುತ್ತೆ. ಈ ವರ್ಷ ಆರೋಗ್ಯವಾಗಿರಬೇಕಾ? ಹಾಗಿದ್ರೆ ಇಲ್ಲೊಂದು ಸಿಂಪಲ್ ಮಂತ್ರ ಇದೆ. ಶನಿ 3ನೇ ಮನೆಯಲ್ಲಿದ್ದಾನೆ ಅಂದ್ರೆ ಅವನು ಹೇಳ್ತಿದ್ದಾನೆ, ಸೋಮಾರಿಯಾಗಿ ಕೂರಬೇಡಿ, ಎದ್ದು ಓಡಾಡಿ ಅಂತ. ಯಾಕಂದ್ರೆ 3ನೇ ಮನೆ ಅಂದ್ರೆ ಧೈರ್ಯ, ಶ್ರಮದ್ದು. ನೀವು ಆಕ್ಟಿವ್ ಆಗಿಲ್ಲ ಅಂದ್ರೆ ಅನಾರೋಗ್ಯ ತಾನಾಗೇ ಬರುತ್ತೆ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕಿಂಗ್ ಇದೆಯಲ್ಲ, ಅದು ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಈ ಒಂದು ಸಣ್ಣ ಅಭ್ಯಾಸ ಇಡೀ ವರ್ಷ ನಿಮ್ಮನ್ನ ಡಾಕ್ಟರ್ ಹತ್ರ ಹೋಗ್ದಂಗೆ ನೋಡ್ಕೊಡುತ್ತೆ. ಸರಿ, ಆರೋಗ್ಯದ ಕಥಾಯ್ತು. ಈಗ ಬರೋಣ ಎಲ್ಲರ ಫೇವ್ರೆಟ್ ಟಾಪಿಕ್, ಅದೇ ಹಣಕಾಸಿನ ವಿಷಯಕ್ಕೆ. 2026ರಲ್ಲಿ ಹಣದ ವಿಷಯದಲ್ಲಿ ಒಂದು ರೋಲರ್ ಕೋಸ್ಟರ್ ರೈಡ್ಗೆ ಸಿದ್ಧರಾಗಿ. ಯಾಕಂದ್ರೆ ಏರಿಳಿತಗಳು ಖಂಡಿತ ಇವೆ. ವರ್ಷದ ಮೊದಲ ಭಾಗದಲ್ಲಿ ದುಡ್ಡು ಬರುತ್ತೆ, ಆದ್ರೆ ಬಂದಷ್ಟೇ ವೇಗವಾಗಿ ಹೋಗುತ್ತೆ, ಕೈಯಲ್ಲಿ ನಿಲ್ಲೋದೇ ಇಲ್ಲ. ಅನಿರೀಕ್ಷಿತವಾಗಿ ಆಸ್ಪತ್ರೆ ಖರ್ಚು, ಮನೆ ರಿಪೇರಿ ಅಂತ ನಿಮ್ಮ ಸೇವಿಂಗ್ಸ್ ಖಾಲಿ ಆಗ್ಬೋದು. ಇದರಿಂದ ಸ್ವಲ್ಪ ಟೆನ್ಷನ್ ಆಗೋದು ಸಹಜ, ಆದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಅಕ್ಟೋಬರ್ ನಂತರ ನೋಡಿ, ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಎಲ್ಲೋ ಸಿಕ್ಕಿ ಹಾಕ್ಕೊಂಡಿದ್ದ ಹಣ ವಾಪಸ್ ಬರುತ್ತೆ. ಆದಾಯಕ್ಕೆ ಒಂದಲ್ಲ ಹಲವು ಹೊಸ ದಾರಿಗಳು ಓಪನ್ ಆಗ್ತವೆ. ಇಲ್ಲೊಂದು ತುಂಬಾನೇ ಸ್ಪೆಸಿಫಿಕ್ ಆದ ಎಚ್ಚರಿಕೆ ಇದೆ, ಗಮನ ಇಟ್ಟು ಕೇಳಿ. ಈ ವರ್ಷ ಎಸ್ ಅಕ್ಷರದಿಂದ ಅಥವಾ ಎಂ ಅಕ್ಷರದಿಂದ ಹೆಸರು ಶುರುವಾಗುವವರ ಜೊತೆ ಹಣದ ವ್ಯವಹಾರ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಅವರಿಂದ ಸಲಹೆ ತಗೊಳ್ಳುವಾಗ್ಲೂ ಅಷ್ಟೇ. ಅವರೇನು ಕೆಟ್ಟವರಲ್ಲ, ಆದರೆ ಗ್ರಹಗಳ ಸ್ಥಿತಿಯಿಂದಾಗಿ ಅವರ ಸಲಹೆ ನಿಮಗೆ ವರ್ಕ್ ಆಗದೆ ಇರಬಹುದು ಅಥವಾ ನಷ್ಟನೂ ಆಗ್ಬೋದು. ಜಸ್ಟ್ ಒಂದು ಹೆಡ್ಸ್ ಅಪ್. ಈಗ ಬರೋಣ ಕೆರಿಯರ್ ವಿಚಾರಕ್ಕೆ. 2026ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸುಮ್ಮನೆ ತಾಳ್ಮೆ ಇದ್ರೆ ಸಾಲ್ದು, ಸ್ಮಾರ್ಟ್ ಪೇಷನ್ಸ್ ಬೇಕು. ಅಂದ್ರೆ ಬುದ್ಧಿವಂತಿಕೆಯಿಂದ ಕಾಯೋದು. ಯಾಕಂದ್ರೆ ವರ್ಷದ ಶುರುವಿನಲ್ಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ಒಂದು ದೊಡ್ಡ ಪರೀಕ್ಷೆಯನ್ನೇ ಎದುರಿಸಲಿದೆ. ನೀವು ಕೆಲಸ ಮಾಡ್ತಿದ್ರೆ ಜಾನ್ವರಿ ಫೆಬ್ರವರಿ ತಿಂಗಳಿದೆಯಲ್ಲ, ಅದು ನಿಜಕ್ಕೂ ಒಂದು ಅಗ್ನಿ ಪರೀಕ್ಷೆ. ಆಫೀಸ್ ಪಾಲಿಟಿಕ್ಸ್, ಮೇಲಧಿಕಾರಿಗಳಿಂದ ಒತ್ತಡ, ಸಾಕಪ್ಪ ಸಾಕು, ಈ ಕೆಲಸವೇ ಬೇಡ, ರಿಸೈನ್ ಮಾಡ್ಬಿಡೋಣ ಅಂತ ಅನ್ಸ್ಬೋದು. ಆದ್ರೆ ಇಲ್ಲೇ ಕೇಳಿ, ಯಾವುದೇ ಕಾರಣಕ್ಕೂ ಮಾರ್ಚ್ ತಿಂಗಳವರೆಗೂ ರಾಜೀನಾಮೆ ಬಗ್ಗೆ ಯೋಚನೆನೂ ಮಾಡಬೇಡಿ. ಪ್ಲೀಸ್, ಇದನ್ನ ಗಟ್ಟಿಯಾಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಮಾರ್ಚ್ ನಂತರ ಏನಾಗುತ್ತೆ ಅಂತ ಕೇಳ್ತಿದ್ದೀರಾ? ಅಲ್ಲೇ ಇರೋದು ಮ್ಯಾಜಿಕ್. ನಿಮ್ಮ ಜಾತಕದಲ್ಲಿ ಒಂದು ಅದ್ಭುತವಾದ ಯೋಗ ಆಕ್ಟಿವೇಟ್ ಆಗುತ್ತೆ. ಅದರ ಹೆಸರು ವಿಪರೀತ ರಾಜಯೋಗ. ಇದರ ಅರ್ಥ ಏನು ಗೊತ್ತಾ? ದೊಡ್ಡ ಕಷ್ಟದ ನಂತರ ಅತಿ ದೊಡ್ಡ ಯಶಸ್ಸು. ಅಲ್ಲಿವರೆಗೂ ಯಾರು ನಿಮಗೆ ತೊಂದರೆ ಕೊಡ್ತಿದ್ರೋ ಅವರೇ ನಿಮ್ಮ ಪರವಾಗಿ ನಿಲ್ತಾರೆ. ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ಸಿಗೋ ಎಲ್ಲ ಸಾಧ್ಯತೆಗಳೂ ಇವೆ.
ಇನ್ನು ವ್ಯಾಪಾರ ಮಾಡೋರಿಗೆ ಇದು ಒಂದು ಫ್ರೆಶ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಯಾವುದಾದ್ರೂ ಬಿಸ್ನೆಸ್ ಲಾಸ್ನಲ್ಲಿದ್ರೆ ಅದನ್ನು ಮುಚ್ಚಿ ಹೊಸದನ್ನು ಶುರು ಮಾಡೋಕೆ ಇದು ಸುವರ್ಣಾವಕಾಶ. ಅದರಲ್ಲೂ ಕಬ್ಬಿಣ, ಕಟ್ಟಡ ಸಾಮಗ್ರಿಗಳು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತು ಟೆಕ್ಸ್ಟೈಲ್ಸ್ ಕ್ಷೇತ್ರಗಳಲ್ಲಿ ಒಳ್ಳೆ ಲಾಭ ಕಾಣಬಹುದು. ಆದರೆ ಒಂದೇ ಒಂದು ಮುಖ್ಯ ಎಚ್ಚರಿಕೆ: ಯಾವುದೇ ಪೇಪರ್ಗೆ ಸೈನ್ ಮಾಡೋ ಮುಂಚೆ ಎರಡೆರಡು ಸಲ ಓದಿ. ಒಂದು ಸಣ್ಣ ತಪ್ಪು ಸೈ ದೊಡ್ಡ ನಷ್ಟ ತರಬಹುದು. ಸರಿ, ವೃತ್ತಿ, ಹಣಕಾಸು ಎಲ್ಲ ಆಯ್ತು. ಈಗ ನಮ್ಮ ಜೀವನದ ಅತಿ ಮುಖ್ಯ ಭಾಗ ಅಂದ್ರೆ ನಮ್ಮ ಸಂಬಂಧಗಳ ಬಗ್ಗೆ ಮಾತಾಡೋಣ. 2026ರಲ್ಲಿ ರಿಲೇಷನ್ಶಿಪ್ಸ್ ಒಂದು ರೀತಿ ಸಿಹಿ ಕಹಿ ಮಿಶ್ರಣ. ಇಲ್ಲಿ ತಾಳ್ಮೆ ಮತ್ತು ನಂಬಿಕೆ ಅನ್ನೋದು ನಿಮ್ಮ ದೊಡ್ಡ ಅಸ್ತ್ರಗಳಾಗಲಿ. ವರ್ಷದ ಶುರುವಿನಲ್ಲಿ ಕೆಲಸದ ಟೆನ್ಷನ್ನಿಂದಾಗಿ ಕುಟುಂಬಕ್ಕೆ ಜಾಸ್ತಿ ಟೈಮ್ ಕೊಡೋಕೆ ಆಗದೇ ಇರ್ಬೋದು. ಇದರಿಂದ ಸಣ್ಣಪುಟ್ಟ ಮನಸ್ತಾಪಗಳು ಬರ್ಬೋದು. ಆದ್ರೆ ಜೂನ್ ನಂತರ ಗುರುಬಲ ಶುರುವಾಗುತ್ತೆ ನೋಡಿ. ಆಗ ಮದುವೆ ಆಗ್ದವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಪ್ರೀತಿ ಮಾಡ್ತಿದ್ರೆ ಮನೆ ಕಡೆಯಿಂದ ಒಪ್ಪಿಗೆ ಸಿಗೋ ಚಾನ್ಸಸ್ ಜಾಸ್ತಿ. ಆದ್ರೆ ಇಡೀ ವರ್ಷ ಒಂದು ವಿಷಯ ನೆನಪಲ್ಲಿರ್ಲಿ: ಮಾತಿನ ಮೇಲೆ ಹಿಡಿತ ತುಂಬಾ ಮುಖ್ಯ. ಯಾಕಂದ್ರೆ ರಾಹು ಸ್ಥಾನದಿಂದಾಗಿ ಕೆಲವೊಮ್ಮೆ ಮಾತುಗಳು ಸ್ವಲ್ಪ ಕಠೋರ ಆಗ್ಬೋದು. ಒಂದು ಸಿಹಿ ಮಾತು ಸಂಬಂಧಗಳನ್ನ ಉಳಿಸುತ್ತೆ ಅನ್ನೋದನ್ನ ಮರಿಬೇಡಿ. ಸರಿ, ಇಷ್ಟೆಲ್ಲ ಸವಾಲ್ಗಳು, ಅವಕಾಶಗಳ ಬಗ್ಗೆ ಮಾತಾಡಿದ್ವಿ. ಈಗ ಈ ವರ್ಷವನ್ನ ಯಶಸ್ವಿಯಾಗಿ ದಾಟೋಕೆ ನಿಮ್ಗಾಗಿ 5 ಸಿಂಪಲ್ ಆದರೆ ಪವರ್ಫುಲ್ ಪರಿಹಾರಗಳ ಒಂದು ಟೂಲ್ ಕಿಟ್ ಇದೆ. ಇದನ್ನ ಪಾಲಿಸೋದು ತುಂಬಾನೇ ಸುಲಭ. ಈ ಪರಿಹಾರಗಳು ನೋಡಕ್ಕೆ ಸಿಂಪಲ್ ಆಗಿದ್ರೂ ಬಹಳ ಪರಿಣಾಮಕಾರಿ. ಕೇಳಿ. 1. ಯಾರಿಗೂ ಗೊತ್ತಾಗದ ಹಾಗೆ ಬಡವರಿಗೆ ಸಹಾಯ ಮಾಡಿದ್ರೆ ಶನಿ ಖುಷಿ ಆಗ್ತಾನೆ. 2. ತಿಂಗಳಿಗೊಮ್ಮೆ ಉಪ್ಪು ದಾನ ಮಾಡಿದ್ರೆ ಹಣಕಾಸಿನ ನೆಗೆಟಿವಿಟಿ ದೂರಾಗುತ್ತೆ. 3. ಪ್ರತಿದಿನ ಬೆಳಿಗ್ಗೆ ಬೇವಿನ ಎಲೆ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಹಾಸ್ಪಿಟಲ್ ಖರ್ಚು ತಪ್ಪುತ್ತೆ. 4. ಹನುಮಾನ್ ಚಾಲೀಸಾ ಹೇಳಿದ್ರೆ ಮನಸ್ಸಿನಿಂದ ಆ ಅಜ್ಞಾತ ಭಯ ಹೊರಟೋಗುತ್ತೆ. ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ, ಸೈನ್ ಮಾಡೋ ಮುಂಚೆ 2 ಸಲ ಓದಿದ್ರೆ ದೊಡ್ಡ ನಷ್ಟದಿಂದ ಪಾರಾಗಬಹುದು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ 2026 ನಿಮಗೊಂದು ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಆದ್ರೆ ನೆನ್ಪಿಡಿ, ಬೆಂಕಿಯಲ್ಲಿ ಪರೀಕ್ಷೆಗೆ ಒಳಗಾದಾಗ್ಲೇ ಬಂಗಾರ ಶುದ್ಧವಾಗೋದು. ಈ ವರ್ಷದ ಕೊನೆಯಲ್ಲಿ ನೀವು ಖಂಡಿತವಾಗಿಯೂ ಮೊದಲಿಗಿಂತ ಹೆಚ್ಚು ಬಲಶಾಲಿ, ಹೆಚ್ಚು ಶ್ರೀಮಂತ ಮತ್ತು ಹೆಚ್ಚು ಬುದ್ಧಿವಂತರಾಗಿ ಹೊರಹೊಮ್ಮುತ್ತೀರಿ. ಇದು ಗ್ಯಾರಂಟಿ. ಹಾಗಾದ್ರೆ 2026ರ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆ ಆಗಿರುತ್ತೆ? ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಬಿಡ್ತಿದ್ದೀನಿ. ನೆನಪಿಡಿ, ದಾರಿ ಕಷ್ಟ ಇರ್ಬೋದು, ಆದರೆ ತಲುಪೋ ಶಿಖರ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ನಿಮ್ಮ ಪ್ರಯತ್ನದ ದಿಕ್ಕು ಸರಿಯಿರಲಿ, ನಿಮ್ಮ ದಸೆ ತಾನಾಗೆ ಬದಲಾಗತ್ತೆ.